ಗರುಡ ಪುರಾಣದ ಪ್ರೇತಖಂಡ. ಪ್ರೇತಖಂಡವು ಗರುಡ ಪುರಾಣದ ಅತ್ಯಂತ ಪ್ರಸಿದ್ಧ ಭಾಗ. ಇದರಲ್ಲಿ ಮನುಷ್ಯನ ಮರಣಾನಂತರ ಆತ್ಮಕ್ಕೆ ಏನು ಆಗುತ್ತದೆ, ಅದು ಯಾವ ಮಾರ್ಗದಲ್ಲಿ ಹೋಗುತ್ತದೆ, ಯಮಲೋಕದಲ್ಲಿ ಹೇಗೆ ವಿಚಾರಣೆ ನಡೆಯುತ್ತದೆ ಎಂಬುದನ್ನು ವಿವರಿಸಲಾಗಿದೆ. 1. ಮರಣ ಮತ್ತು ದೇಹತ್ಯಾಗ. ಮರಣವಾಗುವಾಗ ಆತ್ಮವು ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹದೊಂದಿಗೆ ಹೊರಡುತ್ತದೆ. ಆತ್ಮವು ತನ್ನ ಕರ್ಮಗಳ ಭಾರವನ್ನು ಹೊತ್ತುಕೊಂಡಿರುತ್ತದೆ. ಮರಣದ ನಂತರ ಆತ್ಮವನ್ನು ಯಮದೂತರು ಕರೆದೊಯ್ಯುತ್ತಾರೆ ಎಂದು ಹೇಳಲಾಗಿದೆ. 2. ಪ್ರೇತ ಸ್ಥಿತಿ. ಮರಣದ ನಂತರ ಆತ್ಮವು ಪ್ರೇತ ಎಂಬ ಸ್ಥಿತಿಯಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಆತ್ಮಕ್ಕೆ ದೇಹವಿಲ್ಲದ ಕಾರಣ ದುಃಖ, ಹಸಿವು, ಬಾಯಾರಿಕೆ ಅನುಭವವಾಗುತ್ತದೆ. ಮನೆಯವರು ಮಾಡುವ ಪಿಂಡದಾನ, ತರ್ಪಣ, ಶ್ರಾದ್ದಗಳಿಂದ ಆತ್ಮಕ್ಕೆ ತಾತ್ಕಾಲಿಕ ಶಾಂತಿ ಸಿಗುತ್ತದೆ. 3. ಯಮಲೋಕದ ಪ್ರಯಾಣ. ಆತ್ಮವು ಯಮಲೋಕದ ಕಡೆಗೆ ಪ್ರಯಾಣ ಆರಂಭಿಸುತ್ತದೆ. ಮಾರ್ಗವು ದುರ್ಗಮ, ಉಷ್ಣ, ಕಂಟಕಗಳಿಂದ, ಮುಳ್ಳುಗಳಿಂದ ತುಂಬಿರುತ್ತದೆ. ಈ ದಾರಿಯಲ್ಲಿ ಪಾಪಿಗಳು ಹೆಚ್ಚು ಕಷ್ಟ ಅನುಭವಿಸುತ್ತಾರೆ, ಆದರೆ ಪುಣ್ಯಾತ್ಮರಿಗೆ ದಾರಿಯೂ ಸುಗಮವಾಗಿರುತ್ತದೆ. ಈ ಪ್ರಯಾಣದಲ್ಲಿ ಆತ್ಮವು ತನ್ನ ಭೂಮಿಯ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ. 4. ಯಮಲೋಕದಲ್ಲಿ ವಿಚಾರಣೆ. ಯಮಲೋಕದಲ್ಲಿ ಯಮಧರ್ಮರಾಜನು ಧರ್ಮದ ಪ್ರಕಾರ ತೀರ್ಪು ನೀಡುತ್ತಾನೆ. ಚಿತ್ರಗುಪ್ತನು ಆತ್ಮದ ಎಲ್ಲಾ ಕರ್ಮಗಳ ಲೆಕ್ಕವನ್ನು ಓದುತ್ತಾನೆ. ಸುಳ್ಳು, ಹಿಂಸೆ, ಅಧರ್ಮ, ಲೋಭ, ಮೋಸ ಇತ್ಯಾದಿಗಳಿಗೆ ಯೋಗ್ಯ ಫಲ ನೀಡಲಾಗುತ್ತದೆ. 5. ನರಕಗಳ ವಿವರಣೆ. ಪ್ರೇತಖಂಡದಲ್ಲಿ ಹಲವು ನರಕಗಳ ವಿವರಗಳಿವೆ. ಪ್ರತಿಯೊಂದು ನರಕವು ನಿರ್ದಿಷ್ಟ ಪಾಪಕ್ಕೆ ಸಂಬಂಧಿಸಿದೆ. ಇಲ್ಲಿ ಶಿಕ್ಷೆ ಶಾಶ್ವತವಲ್ಲ. ಪಾಪದ ಫಲ ಅನುಭವಿಸಿದ ನಂತರ ಆತ್ಮ ಮುಂದಕ್ಕೆ ಸಾಗುತ್ತದೆ. 6. ಮುಂದಿನ ಗತಿ. ಪಾಪ ಪುಣ್ಯಗಳ ಆಧಾರದಲ್ಲಿ ಆತ್ಮಕ್ಕೆ ಸ್ವರ್ಗಲೋಕ, ಪುನರ್ಜನ್ಮ ಅಥವಾ ವಿಷ್ಣು ಭಕ್ತಿಯಿಂದ ಮೋಕ್ಷ ಸಿಗುತ್ತದೆ. ಸತ್ಯ, ದಾನ, ಅಹಿಂಸೆ, ಭಕ್ತಿ ಇವುಗಳನ್ನು ಪಾಲಿಸಿದವರು ಉತ್ತಮ ಗತಿಯನ್ನು ಹೊಂದುತ್ತಾರೆ. ಗರುಡ ಪುರಾಣದಲ್ಲಿ Please subscribe and click the bell icon.